ಹೊಸ ಸಮಸ್ಯೆ ಉಟ್ಕೊಳ್ತು ಅಥವಾ ಹೊಸದಾಗಿ ಏನಾದ್ರೂ ಬೇಕು ಅಂತ ಅನಿಸ್ತು ಅಂತಂದ್ರೆ ಆಗ ಹೆಣ್ಣನ್ನ ಪೀಡಿಸಕ್ ಶುರು ಮಾಡ್ತಾರೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರದಂತೆ ನಾವು ಅಂತರಾಳ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬರ್ತಾ ಇದೀವಿ. ಸ್ನೇಹಿತರೆ, ಈ ಅಂತರಾಳ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರತಕ್ಕಂತ ಅಮೂಲ್ಯವಾದ ಮೌಲ್ಯಯುತ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ನಾವು ಮಾಡ್ತಾ ಇರೋ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಅನ್ನಿಸ್ಕೋಬೇಕು ಅಂತಂದ್ರೆ ನಿಮ್ಮ ಅಭಿಪ್ರಾಯಗಳು ಬಹಳ ಮುಖ್ಯವಾಗ್ತವೆ. ನಿಮ್ಮ ಅಭಿಪ್ರಾಯದ ಮೇಲೆ ನಾವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಈ ಅಂತರಾಳವನ್ನ ಮುಂದುವರಿಸೋದಕ್ಕೆ ನಮಗೂ ಕೂಡ ಉತ್ಸಾಹ ಇಮ್ಮಡಿ ಆಗತ್ತೆ ಅಂತ ಹೇಳ್ತಾ, ಇವತ್ತು ಕೂಡ ಒಂದು ಹೊಸ ವಿಷಯವನ್ನ ನಾನು ತಮ್ಮ ಮುಂದೆ ತಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಇಂದಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ವಿಷಯ ವರದಕ್ಷಿಣೆ. ಈ ಒಂದು ವಿಷಯ ಬಹಳ ವಿಸ್ತಾರವಾದದ್ದು. ಯಾಕೆಂದ್ರೆ ಈ ವರದಕ್ಷಿಣೆ ಅಂತಕ್ಕಂಥದ್ದು ನೆನ್ನೆ ಮೊನ್ನೆಯಿಂದ ಉಟ್ಕೊಂಡಿದ್ದಂತಲ್ಲ. ಇದು ಬಹಳ ಪುರಾತನ ಕಾಲದಿಂದಲೂ ಕೂಡ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳ್ಬೋದು. ಇದನ್ನ ಪದ್ಧತಿ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಇದೊಂದು ಸಾಮಾಜಿಕ ಪಿಡುಗು ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ವರದಕ್ಷಿಣೆಯನ್ನು ಎರಡು ಪದದಲ್ಲೇ ವರ ಮತ್ತು ದಕ್ಷಿಣೆ. ವರ ಅಂತಂದ್ರೆ ಮದುವೆ ಗಂಡು, ಮದುವೆ ಆಗ್ತಕ್ಕಂಥ ಹುಡುಗ ಯಾರಿರ್ತಾನೋ ಅವನಿಗೆ. ದಕ್ಷಿಣೆ ಅಂತಕ್ಕಂಥದ್ದು ನಾವು ಹಿಂದೆ ವಿದ್ಯೆ ಕಲಿತಕ್ಕಂಥ ಗುರುಗಳಿಗೆ ದಕ್ಷಿಣೆ ಕೊಟ್ಟು ವಿದ್ಯೆಯನ್ನ ಪ್ರಾರಂಭ ಮಾಡ್ತಾ ಇದ್ರು. ಆದ್ರೆ ಇದು ಬರ್ತಾ ಏನಾಗೋಯ್ತು, ಹೆಣ್ಣನ್ನ ಮದುವೆ ಮಾಡ್ಕೊಡುವಂತ ಸಂದರ್ಭದಲ್ಲಿ ಗಂಡಿಗೆ ಕೊಡ್ಬೇಕಾದಂತ ಬಳುವಳಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಯಾರು ಭಾವಿಸಿರ್ಲಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗಂಡನ್ನ ಎತ್ತಂತವರು ಹೆಣ್ಣಿನ ಮನೆಯವ್ರನ್ನ ಮಾತುಕತೆಯ ಸಂದರ್ಭದಲ್ಲಿ ತಮಗೆ ಬೇಕಾದಂತ ಎಲ್ಲ ಅವಶ್ಯಕ ವಸ್ತುಗಳಾಗಿರ್ಬೋದು, ಧನದ ರೂಪದಲ್ಲಾಗಿರ್ಬೋದು, ಒಡವೆಗಳ ರೂಪದಲ್ಲಾಗಿರ್ಬೋದು, ಇಂತಿಷ್ಟು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ. ಒಂದು ಪಟ್ಟಿನ ನಮ್ಮ ಹುಡುಗನ್ಗೆ ಸ್ಕೂಟರ್ ಬೇಕು, ಕಾರ್ ಬೇಕು, ಒಂದು 20-30 ತೋಲ, 50 ತೋಲ ಅಥವಾ 100 ತೋಲ ಬಂಗಾರ ಬೇಕು, ಮತ್ತೆ ಅವ್ರ ಮನೆ ಕಟ್ಸೋದಕ್ಕೆ ಒಂದು ಸೈಟ್ ಬೇಕು, ಇಲ್ಲ ಕಟ್ಟಿರೋ ಮನೆ ಏನಾದ್ರೂ ಇದ್ರೆ ಕಟ್ಟಿರೋ ಮನೆ ಕೊಡಿ, ಇಲ್ಲ ಜಮೀನ್ ರೂಪದಲ್ಲಿ ಹೊಲ ಗದ್ದೆ ತೋಟ ಯಾವ್ದನ್ನಾದ್ರೂ ಕೊಡಿ ಅಂತಕ್ಕಂತ ಬೇಡಿಕೆನ ಮುಂದಿಡ್ತಾ ಇದ್ರು. ಪಾಪ ಹೆಣ್ಣೆತ್ತವರು ಏನೋ ಸದ್ಯ ಕನ್ಯಾಸರೆ ಬಿಡಿಸ್ತಾರಲ್ಲ, ಹೋದ ಮನೆಯಲ್ಲಿ ಹಾಲು ತುಪ್ಪದಲ್ಲೇ ಊಟ ಮಾಡದೇ ಇದ್ರು ಪರವಾಗಿಲ್ಲ, ಒಬ್ಬ ಒಳ್ಳೆ ಹೆಣ್ಮಗಳಾಗಿ ನಮ್ಮನೆ ಹೆಣ್ಮಗಳು ಬಾಳ್ಲಿ, ಆಕೆಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ ಅಂತ ಹೆಣ್ಣೆತ್ತವರು ಕಣ್ ಮುಚ್ಕೊಂಡು ಗಂಡನ ಕಡೆಯವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಕನ್ಯಾದಾನ ಮಾಡ್ಕೊಡ್ತಾರೆ. ಈ ಕನ್ಯಾದಾನ ಮಾಡ್ಕೊಟ್ಮೇಲಾದ್ರೂ ಆಕೆ ಸುಖವಾಗಿರ್ತಾಳ ಅಂದ್ರೆ ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ, ಒಂದು ಸಾರಿ ವರದಕ್ಷಿಣೆಯನ್ನ ಕೊಟ್ಟು ರೂಢಿ ಮಾಡಿದ್ರೆ ಅದು ಒಂದು ರೀತಿ ಚಟವಾಗ್ಬಿಡುತ್ತೆ. ಅವ್ರಿಗೆ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಕಾಣ್ತಾರೆ, ಮನೆ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೋತಾರೆ. ಆದ್ರೆ ಯಾವಾಗ ಅವ್ರ ಮನೆಯಲ್ಲಿ ಹೊಸ ಸಮಸ್ಯೆ ಉಟ್ಕೊಳ್ತು ಅಥವಾ ಹೊಸದಾಗಿ ಏನಾದ್ರೂ ಬೇಕು ಅಂತ ಅನಿಸ್ತು ಅಂತಂದ್ರೆ ಆಗ ಹೆಣ್ಣನ್ನ ಪೀಡಿಸಕ್ ಶುರು ಮಾಡ್ತಾರೆ. ನೀನು ನಿಮ್ಮ ಅಪ್ಪನ ಮನೆಗೆ ಹೋಗು, ಅವ್ರ ಹತ್ರ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಈ ತರ ಇಸ್ಕೊಂಡ್ ಬಾ, ಇಲ್ಲ ಅಂದ್ರೆ ನೀನು ಬರೋದು ಬೇಡ. ಹೀಗೆ ಒಂದು ಬೇಡಿಕೆಯನ್ನ ಇಟ್ಟು ತಂದೆ ಮನೆಗೆ ಕಳ್ಸಿಕೊಡ್ತಾರೆ. ಪಾಪ ಹೆಣ್ಣೆತ್ತವರು ತಮ್ಮ ಕೈಲಿ ತಮ್ಮ ಶಕ್ತಿ ಮೀರಿದಷ್ಟು ಮೊದಲೇ ಸಾಲ ಮಾಡಿರ್ತಾರೆ. ಅದರ ಮೇಲೂ ಇದೊಂದು ಬರೆ ಎಳ್ದ ಹಾಗೆ ಮತ್ತೆ ತಮ್ಮ ಮಗಳಿಗೆ ಯಾಕೋ ಕಷ್ಟ ಬಂದಿದೆ, ಅದಕ್ಕೋಸ್ಕರ ವಾಪಸ್ ಬಂದಿದ್ದಾಳೆ ಅಂತೇಳಿ ಮತ್ತಷ್ಟು ಸಾಲವನ್ನ ಮೈ ಮೇಲೆ ಎಳ್ಕೊಂಡು ಇನ್ನೊಂದಷ್ಟು ಸಾಲ ಮಾಡಿ ಆ ಗಂಡಿನ ಮನೆಯವರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಹಣ ಕೊಟ್ಟು ಕಳಿಸ್ತಾರೆ. ಹೀಗೆ ರೂಢಿಯಾದಂತ ಒಂದು ಅವರ ಮನೆಯ ಪದ್ಧತಿ ಏನಾಗುತ್ತೆ, ಮುಂದೊಂದ್ ದಿನ ಆಕೆ ತವ್ರ ಮನೆಗೆ ಹೋಗಿ ಸಾಲ ಕೇಳಲಾರದಂತ ಪರಿಸ್ಥಿತಿ ಬಂದಾಗ, ಇಲ್ಲ ನೀನು ಏನಕ್ಕೂ ಉಪಯೋಗ ಇಲ್ಲ, ನಿನ್ ಬದಲು ನನ್ ಮಗನಿಗೆ ಬೇರೆ ಮದುವೆ ಮಾಡ್ತೀವಿ, ನೀನು
ಮನೆ ಬಿಟ್ಟು ಹೋಗು, ಇಲ್ಲ ಅಂತಂದ್ರೆ ನಿನ್ನ ಕೊಂದು ಬಿಡ್ತೀವಿ ಅಂತ ಹೇಳಿ ಏನ್ ಮಾಡ್ತಾರೆ, ಮೊದಲು ಬಾಯಲ್ಲಿ ಹೇಳ್ತಾರೆ. ಹಾಗೂ ಆಕೆ ತವ್ರ ಮನೆಗೆ ಹೋಗೋದಕ್ಕೆ ನಿರಾಕರಿಸಿದಾಗ ಏನ್ ಮಾಡ್ತಾರೆ, ಸೀಮೆಣ್ಣೆ ಹಾಕಿ ಸುಟ್ಟೋದು, ಅಥವಾ ನೇಣ್ ಹಾಕ್ಬಿಟ್ಟು ಅವಳೇ ನೇಣಾಕೊಂಡ್ಲು ಅಂತ ಅನ್ನೋದು, ಅಥವಾ ಇನ್ಯಾವ್ದಾದ್ರೂ ವಿಷದ ರೂಪದಲ್ಲೋ ಇನ್ಯಾವುದೋ ಒಂದು ರೂಪದಲ್ಲಿ ಆಕೆನ ಸಾವಿನ ಅಂಚಿಗೆ ತಳ್ತಾರೆ. ಹೀಗೆ ಒಂದು ಹೆಣ್ಣಿನ ಜೀವನ ಅಂತ್ಯ ಆಗುತ್ತೆ. ಹಾಗಾಗಿ ಈ ವರದಕ್ಷಿಣೆ ಪಿಡುಗು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಅಂತ ಹೇಳ್ಬೋದು. ಯಾಕೆ ತಗ್ಗಿದೆ ಅಂತ ನಾವು ನೋಡ್ತಾ ಹೋದಾಗ ಒಂದು ಬಹಳ ದುಃಖಕರ ವಿಚಾರ ಹೊರಗೆ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಹೆಣ್ಣಿನ ಸಂತತಿ ಕಡಿಮೆ ಆಗಿರುವಂತದ್ದು. ಹೆಣ್ಣಿನ ಸಂತತಿ ಕಡಿಮೆ ಆಗಿರೋದಕ್ಕೆ ಕಾರಣ ಏನು? ಸಾಮಾನ್ಯ ಬಹುತೇಕ ಜನ ಗಂಡು ಮಕ್ಳಿರ್ಲಿ, ಗಂಡು ಮಕ್ಳಾದ್ರೆ ನಮ್ಮನೆ ಕೀರ್ತಿ ಬೆಳಗ್ತಾರೆ, ನಮ್ಮನೆನ ವಂಶೋದ್ಧಾರ ಮಾಡ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಜನ ಮುಳುಗೋಗ್ಬಿಟ್ಟು ಹೆಣ್ಣು ಮಗು ಇದೆ ಅಂತ ಗೊತ್ತಾದ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಅದು ಕಾನೂನು ರೀತಿ ಅಪರಾಧ ಅಂತ ಗೊತ್ತಿದ್ರು ಕೂಡ ಅದನ್ನ ಮಾಡಿಸಿ ಹೆಣ್ಣೋ ಗಣ್ಣೋ ಅಂತ ತಿಳ್ಕೊಂಡು ಹೆಣ್ಣು ಅಂತ ಗೊತ್ತಾದ್ರೆ ಭ್ರೂಣ ಹತ್ಯೆ ಮಾಡಿಸೋ ಅಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಹಾಗಾಗಿ ಗಂಡು ಹೆಣ್ಣಿನ ಅನುಪಾತ ಏನಿದೆ ಅದು ಬಹಳಷ್ಟು ತಗ್ಗಿರೋದ್ರಿಂದ ಈಗ ವರದಕ್ಷಿಣೆ ಪದ್ಧತಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಈ ವರದಕ್ಷಿಣೆನ ತಗೊಳ್ಳೋದು ಎಷ್ಟು ತಪ್ಪೋ ಕೊಡೋದು ಅಷ್ಟೇ ತಪ್ಪು. ಯಾಕೆಂತಂದ್ರೆ ಸುಶಿಕ್ಷಿತರಾಗಿರುವಂತ ನಾವು ವರದಕ್ಷಿಣೆ ಕೊಡೋದು ತಪ್ಪು ಅಂತ ಗೊತ್ತಿದ್ದು ಕೂಡ ಕೇವಲ ಕನ್ಯಾಸರೆ ಬಿಡಿಸೋಕ್ಕೋಸ್ಕರ ಅಥವಾ ಕನ್ಯಾದಾನ ಮಾಡಿ ಕೈ ತೊಳ್ಕೊಂಡ್ಬಿಡ್ಬೇಕು ಅನ್ನೋ ದೃಷ್ಟಿಯಿಂದ ಮದುವೆ ಮಾಡಿಕೊಟ್ಟು ಆಕೆ ಜೀವನನೇ ನರಕಕ್ಕೆ ತಳ್ಳುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಈಗಲೂ ಗಂಡಿನ ಸರಿಸಮಾನಕ್ಕೆ ಹೆಣ್ಣು ಸಮಾಜದಲ್ಲಿ ಬೆಳೆದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧಿಸಿರುವಂತ ಈ ಕಾಲದಲ್ಲಿ ನಾವು ಆ ರೀತಿ ಯೋಚನೆ ಮಾಡೋದು ನಮ್ಮ ಮುಟ್ಟಾಳತನಕ್ಕೆ ಹಿಡಿದ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಹಾಗಾಗಿ ವರದಕ್ಷಿಣೆ ತಗೊಳ್ಳೋದು ತಪ್ಪು, ಕೊಡೋದು ತಪ್ಪು. ಹಾಗಾಗಿ ಯಾರು ಈ ಒಂದು ಪದ್ಧತಿಯನ್ನ ಆಚರಣೆಯಲ್ಲಿ ಇಡ್ತಾರೋ ಅಂತವ್ರನ್ನ ಬಹಿಷ್ಕಾರ ಹಾಕ್ಬೇಕು ಒಂದ್ ರೀತಿನಲ್ಲಿ. ಹಿಂದೆ ಯಾವ್ಯಾವ್ದೋ ಜಾತಿ ವಿಚಾರಕ್ಕೆ ಅಥವಾ ಯಾರೋ ಮಡಿ ಮೈಲಿಗೆ ಅಂತ ಅವರನ್ನ ದೂರ ಇಟ್ಟು ಬಹಿಷ್ಕಾರ ಆಗ್ತಾ ಇದ್ರಲ್ಲ, ಅದು ತಪ್ಪು. ಬಹಿಷ್ಕಾರ ಹಾಕ್ಬೇಕಾಗಿರುವಂತದ್ದು ಈ ತರ ಧನ ಪಿಶಾಚಿಗಳಾಗಿರ್ತಕ್ಕಂಥ ವರದಕ್ಷಿಣೆ ಪದ್ಧತಿಯನ್ನ ರೂಢಿಯಲ್ಲಿ ಇನ್ನೂ ಇಡ್ತಕ್ಕಂತ ಯಾವ ಜನ ಇರ್ತಾರೋ ಅಂತವ್ರಿಗೆ ಬಹಿಷ್ಕಾರ ಹಾಕ್ಬೇಕು ಸಮಾಜದಿಂದ ಅಂತ ಹೇಳ್ಬೋದು. ಹಾಗೆ ಶಿಕ್ಷಣದಲ್ಲೂ ಕೂಡ ಈ ಎಲ್ಲ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬೇಕು. ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯುವ ಪೀಳಿಗೆ ಏನಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸಿದಾಗ ಸ್ವಲ್ಪ ಮಟ್ಟಿಗೆ ವಿದ್ಯಾವಂತರು ಇದನ್ನ ಅರ್ಥ ಮಾಡ್ಕೊಂಡು ಇಲ್ಲ ಈ ಪದ್ಧತಿ, ಈ ಸಾಮಾಜಿಕ ಪಿಡುಗನ್ನ ನಾವು ತೊಲಗಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಲೇಬೇಕು. ಏನೋ ಹಳೆ ಕಾಲದವರು ಆವಾಗಿಂದ ರೂಢಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾವು ಅದನ್ನೇ ಮುಂದುವರಿಸೋದು ತಪ್ಪಾಗುತ್ತೆ. ನಾವು ಶಿಕ್ಷಿತರಾದಂತ ನಾವೆಲ್ಲ ಇದನ್ನ ಸಮಾಜದಿಂದ ತೊಲಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಖಂಡಿತ ಈ ಪಿಡುಗು ನಮ್ಮ ದೇಶದಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ತೊಡಗಬೇಕು. ಸಮಾಜವನ್ನ ಈ ಪಿಡುಗಿನಿಂದ ಶಾಶ್ವತವಾಗಿ ದೂರ ಮಾಡಿ ಸಮಾಜನ ಜಾಗೃತ ಸಮಾಜವನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.